ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿಯ 52 ಹಳ್ಳಿಗಳಲ್ಲಿ ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದು ತಾಲೂಕು ಆಡಳಿತವು ಕೂಡಲೇ ಸಮಸ್ಯೆ ನಿವಾರಣೆಗೆ ಮುಂದಾಗಬೇಕು, ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಅಂತ ಕರುನಾಡ ವಿಜಯ ಸೇನೆ ಹೆಬ್ಬೂರು ಹೋಬಳಿಯ ಅಧ್ಯಕ್ಷ ಶ್ರೀನಿವಾಸ್ ಎಚ್ಚರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀನಿವಾಸ್ ಅವರು, ಹೆಬ್ಬೂರು ಹೋಬಳಿಯಲ್ಲಿ ಸ್ಮಶಾನಗಳ ಭೂ ಕಬಳಿಕೆ ಆಗಿದ್ದು, ಈ ಬಗ್ಗೆ ತಾವು ಸಂಬಂಧಿಸಿದ ಶಾಸಕರು ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ತಿಳಿಸಿದರು. ಹೆಬ್ಬೂರು ಹೋಬಳಿಯಲ್ಲಿ 78 ಹಳ್ಳಿಗಳ ಪೈಕಿ 52 ಹಳ್ಳಿಗಳಲ್ಲಿ ಸ್ಮಶಾನವಿಲ್ಲ ಅಂತ ತಿಳಿಸಿದರು. ಕರುನಾಡ ವಿಜಯ ಸೇನೆಯ ಹೆಬ್ಬೂರು ಹೋಬಳಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸು, ಅದೇ ನಮ್ಮ ಸಂಘಟನೆ ಉಪಾಧ್ಯಕ್ಷರಾದಂಥ ಹನುಮಂತಯ್ಯ ಗೌಡರು ಈ ಮೂಲಕ ತಮ್ಮ ಪತ್ರಿಕಾ ಭವನದಲ್ಲಿ ತಿಳಿಸುವುದೇನಂತಂದರೆ, ಸರ್ಕಾರದ ಆದೇಶದ ಅನ್ವಯ ಪ್ರತಿ ಗ್ರಾಮಗಳಲ್ಲೂ ಸ್ಮಶಾನ ಗುರುತಿಸಿ ಅಂತ ಹೇಳಿ ಸರ್ಕಾರ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಆದೇಶ ಮಾಡುತ್ತೆ. ಅದೇ ರೀತಿ ನಮ್ಮ ಹೆಬ್ಬೂರು ಹೋಬಳಿಯಲ್ಲಿ ಇರತಕ್ಕಂತಹ ಕಂದಾಯ ಇಲಾಖೆ ಅಧಿಕಾರಿಗಳು ಸುಮಾರು 78 ಗ್ರಾಮಗಳು ನಮ್ಮ ಹೆಬ್ಬೂರು ಹೋಬಳಿಗೆ ಬರುತ್ತೆ. ಇದರಲ್ಲಿ 1,08,000 ಜನಸಂಖ್ಯೆ ಉಂಡಿದ್ದು 163 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ನಮ್ಮ ಹೆಬ್ಬೂರು ಹೋಬಳಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ನಂಬರ್ ಸಮೇತ ಇಂಥ ಜಾಗಗಳಲ್ಲಿ ಇಷ್ಟಿಷ್ಟು ಎಕರೆ ಜಮೀನು ಮಂಜೂರು ಮಾಡಿದ್ದೀವಿ ಅಂತ ಹೇಳಿ ಆದೇಶನ ವಿಧಾನಸೌಧದ ಕಂದಾಯ ಇಲಾಖೆಗೆ ಕಳಿಸ್ತಿರ್ತಾರೆ. ಆದರೆ ನಾವು ನಮ್ಮ ಸಂಘಟನೆ ವತಿಯಿಂದ ಅಲ್ಲಿ ಹೋಗಿ ಖುದ್ದು ಪರಿಶೀಲನೆ ಮಾಡಿದ್ರೆ 78 ಹಳ್ಳಿಯಲ್ಲಿ 26 ಹಳ್ಳಿಗೆ ಮಾತ್ರ ಯೋಗ್ಯಕರವಾದಂತಹ ಸ್ಮಶಾನ ಇದೆ. ಇನ್ನು ಬಾಕಿ ಉಳಿದಿರತಕ್ಕಂತಹ 52 ಹಳ್ಳಿಗೆ ಸ್ಮಶಾನ ಇಲ್ಲ. ಕಾರಣ ಹುಡುಕ್ತಾ ಹೋದರೆ ಈ ಸರ್ವೆ ನಂಬರ್ಗಳಲ್ಲಿ ಪ್ರಭಾವಿಗಳು, ರೈತರು, ಆ ಗ್ರಾಮಸ್ಥರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಜೆಡಿಎಸ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್.ಸಿ. ಆಂಜಿನಪ್ಪ, ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಸೇರಿದಂತೆ ಜೆಡಿಎಸ್ ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಟೀಕಿಸುತ್ತಾ ವಾಗ್ದಾಳಿ ನಡೆಸಿದರು. ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸದೆ ನಿರ್ಲಕ್ಷ್ಯ ಮಾಡುತ್ತಿದೆ ಅಂತ ಆರೋಪಿಸಿದರು. ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜು, ಮುಖಂಡರಾದ ಮುದಿಮಡು ರಂಗಸ್ವಾಮಿ, ಪಾವಗಡದ ತಿಮ್ಮರೆಡ್ಡಿ, ಶ್ರೀನಿವಾಸ್ ಪ್ರಸಾದ್, ಟಿಎಚ್ ಜಯರಾಮ್ ಹಾಗೂ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇವತ್ತು ಅರ್ಧಂಬರ್ಧ ಮಾಡಿ ಮುಗಿಸಿದ್ದಾರೆ. ನಾವು ಇವತ್ತು ಜನಗಳ ಪರವಾಗಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಏನ್ ನೀವು ಭರವಸೆ ಕೊಟ್ಟಿದ್ರಿ ಅದನ್ನ ಸಂಪೂರ್ಣವಾಗಿ ರಾಜ್ಯದ ಜನತೆಗೆ ಕೊಡಬೇಕು. ಈ ರೀತಿಯಾಗಿರ್ತಕ್ಕಂಥ ಮೋಸ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಅವತ್ತು ಅವರಿಗೆಲ್ಲ ಆಸೆಯನ್ನು ತೋರಿಸಿದ್ರಿ, ಇವತ್ತು ಅವರಿಗೆ ನ್ಯಾಯವನ್ನು ನಾವು ಮಾಡ್ತಾ ಇದ್ದೀರಿ. ನೀವು ಅಷ್ಟು ಶಕ್ತಿ ಇಲ್ಲ ಅಂದಮೇಲೆ ಯಾಕೆ ಹೇಳಬೇಕಾಗಿತ್ತು? ನೀವು ಹೇಳಿದ ಮೇಲೆ ಅದನ್ನ ನೀವು ಇವತ್ತು ಪೂರ್ಣಗೊಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಚುನಾವಣಾ ಸಂದರ್ಭದಲ್ಲಿ ಇಂದಿನ ಮುಖ್ಯಮಂತ್ರಿಗಳು, ಇಂದಿನ ಉಪಮುಖ್ಯಮಂತ್ರಿಗಳು ಸೈನನ್ನು ಮಾಡಿ ಕೊಟ್ಟಿದ್ದೀರಲ್ಲ, ನೀವು ಅದಕ್ಕೇನಾದ್ರೂ ಬೆಲೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಪಕ್ಷ ರಾಜ್ಯಾದ್ಯಂತ ಮಾಡ್ತಾ ಇದೆ. ಹಾಗಾಗಿ ಇದಲ್ಲದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುವ್ಯವಸ್ಥೆ, ಕಾನೂನು ಹಾಳಾಗ್ತಾ ಇದೆ. ಒಂದೇ ಒಂದು ರಸ್ತೆ ಸರಿ ಇಲ್ಲ, ಒಂದೇ ಒಂದು ಅಂಗನವಾಡಿ ಕಟ್ಟಡ ಹೇಳ್ತಿಲ್ಲ, ಒಬ್ಬರಿಗೂ ಒಂದು ವಸತಿ ಯೋಜನೆ, ಒಂದು ಮನೆ ಕೊಟ್ಟಿಲ್ಲ. ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ವಾಲ್ಮೀಕಿ ಹಗರಣದಿಂದ 100-500 ಕೋಟಿ ರೂಪಾಯಿ ದುಡ್ಡು ಏನಾಯ್ತು? ಹೋಗ್ತೀರಾ ನ್ಯಾಯಾಲಯದಲ್ಲಿ ಒಂದು ತಡೆ ಆಗಲಿ ತರ್ತೀರಾ. ಇವತ್ತು ಮೂಡ ಹಗರಣ ತಮ್ಮದೇ ಇಲಾಖೆಯಲ್ಲಿ ಇರತಕ್ಕಂಥ ಲೋಕಾಯುಕ್ತ ಇವತ್ತು ಬಿ ರಿಪೋರ್ಟ್ ಅಂತೀರಾ, ಹಗರಣ ಮುಚ್ಚಾಕ್ತೀರಾ. ಇದು ಹಗರಣ ಬಿಜೆಪಿ ಸರ್ಕಾರ, ಭ್ರಷ್ಟ ಸರ್ಕಾರ ಅಂತೇಳಿ ಅಧಿಕಾರಕ್ಕೆ ಬಂದಂತ ತಾವು ಅವರು 40% ಅಂತ ಹೇಳಿದ್ರೆ ನೀವು 80% ಸರ್ಕಾರ. ಇದು 80% ಸರ್ಕಾರ ಈ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಇವರ ಸರ್ಕಾರವನ್ನು ಇದೇ ರೀತಿ ಇದ್ರೆ ಕೆಲವೇ ದಿನಗಳಲ್ಲಿ ಜನ ಈ ಸರ್ಕಾರದ ವಿರುದ್ಧ ದಂಗೆಳದಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂತಂದ್ರೆ ಈ ಸರ್ಕಾರದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲ, ದುಡಿದಂತೆ ನಡೆದಿದ್ದೇವೆ. ಭಾಷಣ ಮಾಡೋದಕ್ಕಾಯ್ತು, ಏನ್ ಮಾಡಿದ್ದೀರಾ? ಒಂದಾರು ನಡ್ಕೊಂಡಿದ್ದೀರಾ? ಗೌರ ಬಂಜಾರ ಸಮುದಾಯದ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾ ರಥಯಾತ್ರೆ ಮಾರ್ಚ್ 9ರಂದು ಸಂಜೆ ಬೀದರ್ನಿಂದ ತುಮಕೂರಿಗೆ ಬರಲಿದೆ ಅಂತ ಬಂಜಾರ ಸಮಾಜದ ಮುಖಂಡ ವೆಂಕಟೇಶ್ ತಿಳಿಸಿದ್ದಾರೆ.
ಈ ರಥಯಾತ್ರೆ ಮಾರ್ಚ್ 4ರಂದು ಬೀದರ್ನಿಂದ ಹೊರಟಿದ್ದು 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ತಲುಪಲಿದ್ದು 9ರಂದು ಸಂಜೆ ತುಮಕೂರಿಗೆ ಬರಲಿದ್ದು ಅಂದು ರಾತ್ರಿ ಸಿದ್ಧಗಂಗಾ ಮಠದಲ್ಲಿ 10ರಂದು ಬೆಳಗ್ಗೆ ಬೆಂಗಳೂರು ಕಡೆಗೆ ತೆರಳಲಿದೆ ಅಂತ ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಜಿಲ್ಲಾಧ್ಯಕ್ಷ ದೀನಾ ನಾಯಕ್, ನಾರಾಯಣ್ ನಾಯಕ್, ಕುಬೇಂದ್ರ ನಾಯಕ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವೆಂಕಟೇಶ್ ಚವ್ಹಾಣ್, ಗೋರ್ಸಿಕ್ವಾಡಿ ಸಾಮಾಜಿಕ ಚಳುವಳಿ, ರಾಷ್ಟ್ರೀಯ ಗೋರ್ಸಿಕ್ವಾಡಿ ಸಾಮಾಜಿಕ ಚಳುವಳಿ ತುಮಕೂರು ಜಿಲ್ಲಾ ಸಂಯೋಜಕನಾಗಿದ್ದೀನಿ. ಜೈ ಸೇವಾಲಾಲ್, ಜೈ ಅಂಬೇಡ್ಕರ್, ಜೈ ಗೌಡ್. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಗೋರ್ಸೇನಾ ಸಂಘಟನೆ ಕರ್ನಾಟಕ ಘಟಕದ ವತಿಯಿಂದ ಈಗೇನು 4ನೇ ತಾರೀಕು ನಮ್ಮ ಗೋರ್ಬಂಜಾರ ಸಮುದಾಯದ ಏಳಿಗೆ, ಪ್ರಗತಿ, ಪರಿವರ್ತನೆಗೋಸ್ಕರವಾಗಿ ಒಂದು ರಥಯಾತ್ರೆ, ಸೇವಾ ರಥಯಾತ್ರೆಯನ್ನ 4ನೇ ತಾರೀಕು ಎಲ್ಲ ಸಂಘ ಸಂಸ್ಥೆಗಳ, ನಮ್ಮ ಬಂಜಾರ ಜನಾಂಗದ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 4ನೇ ತಾರೀಕು ಬೀದರ್ ನಗರದಿಂದ ಈ ಒಂದು ರಥಯಾತ್ರೆ ಪ್ರಾರಂಭವಾಗಿದೆ ಸರ್. ಈ ರಥಯಾತ್ರೆ ಸುಮಾರು 7 ದಿನಗಳ ಕಾಲ ಸುಮಾರು 15 ಜಿಲ್ಲೆಗಳನ್ನ ಒಳಗೊಂಡು ಸುಮಾರು 1250 ಕಿಲೋಮೀಟರ್ನ ಕ್ರಮಿಸಿ 10ನೇ ತಾರೀಕು ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ಆಗಲಿದೆ. ಈ ಒಂದು ರಥಯಾತ್ರೆಯ ಉದ್ದೇಶ ಈ ರೀತಿ ಇರುತ್ತೆ. ಇವತ್ತಿನ ದಿನಗಳಲ್ಲಿ ನಮ್ಮ ಬಂಜಾರ ಸಮುದಾಯ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನ ನಡ್ತಾ ಇದೆ. ನಾವೆಲ್ಲ ನೋಡ್ತಾ ಇದ್ದೀವಿ. ತಾಂಡಗಳಲ್ಲಿ ಸುಮಾರು 50% ಕುಟುಂಬಗಳು ಇವತ್ತು ಜೀವನ ಮಾಡ್ಲಿಕ್ಕಾಗದೆ ಹೊಟ್ಟೆಪಾಡಿಗೋಸ್ಕರವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆಯನ್ನ ಹೋಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಆ ಮಕ್ಕಳನ್ನು ಕೂಡ ವಲಸೆ ಹೋಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷರ ಚುನಾವಣೆಯ ನಂತರ ಸಚಿವರಾದ ಕೆಎನ್ ರಾಜಣ್ಣ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡುತ್ತಿರುವ ಬಗ್ಗೆ ಜಿಲ್ಲಾ ಅಹಿಂದ ಒಕ್ಕೂಟದ ಮುಖಂಡರುಗಳು ತೀವ್ರವಾಗಿ ಖಂಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಸಚಿವರಾದ ಕೆಎನ್ ರಾಜಣ್ಣ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಅವರ ಬೆಂಬಲಿಗರು ತೇಜೋವಧೆ ಮಾಡುತ್ತಿರುವ ಬಗ್ಗೆ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಇಬ್ಬರು ಸಚಿವರ ವಿರುದ್ಧ ಮಾಡುತ್ತಿರುವ ತೇಜೋವಧೆಗಳನ್ನು ತಕ್ಷಣ ನಿಲ್ಲಿಸುವಂತೆ ಅಹಿಂದ ಒಕ್ಕೂಟದ ಅಧ್ಯಕ್ಷ ದನಿಯಾ ಕುಮಾರ್, ಜಿಲ್ಲಾ ಬಲಿಜ ಸಮುದಾಯದ ಅಧ್ಯಕ್ಷ ಟಿಆರ್ ಆಂಜಿನಪ್ಪ, ಸಿಎನ್ ಅಳಿಯ ರಾಜ್ಕುಮಾರ್ ಹಾಗೂ ಇತರೆ ಪ್ರಮುಖರು ಮನವಿ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಲಿನ ಡೈರಿ ಚುನಾವಣೆ ನಡೀತು. ಆ ಚುನಾವಣೆ ನಡೆದಾಗಿಂದ ಎಲ್ಲ ಒಂದು ಕಡೆ ಒಂದು ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸಹಕಾರ ಸಚಿವರಾದ ಕೆ ರಾಜಣ್ಣವರು ಅವ್ರನ್ನ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಜಿಲ್ಲಾ ಅಹಿಂದ ಒಕ್ಕೂಟ ಸಂಪೂರ್ಣವಾಗಿ ನಾವು ಅದನ್ನು ಕಡೆಗಣಿಸ್ತೀವಿ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಕೂಡ ರಾಜಣ್ಣವರು ಈ ಜಿಲ್ಲೆಯ ಒಬ್ಬ ಬಡವರ ಬಂದಾಗಿ ಪ್ರತಿಯೊಂದನ್ನು DC ಬ್ಯಾಂಕಲ್ಲಿ ಈಗಾಗಲೇ 40 ವರ್ಷಗಳಿಂದ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಎಲ್ಲ ರಾಜ್ಯ ಸಹಕಾರ ಸಚಿವರಾಗಿ ಇವತ್ತು ತುಮಕೂರಿನಲ್ಲಿ ನೀವೆಲ್ಲ ನೋಡಿದಂಗೆ DCC ಬ್ಯಾಂಕ್ನಲ್ಲಿ ಬರೀ ಒಂದು ಸಮಾಜಕ್ಕೆ ಅವರು ಕೆಲಸವನ್ನು ಕೊಟ್ಟಿಲ್ಲ. ಎಲ್ಲ ಸಮಾಜ, ನೀವು ಯಾವುದನ್ನ ತಗೊಳ್ಳಿ, ಒಕ್ಕಲಿಗರು ಇರ್ಬೋದು, ಲಿಂಗಾಯತರು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ನೇಕಾರರಿಗಿರ್ಬೋದು, ಈಡಿಗರಿಗೆ, ಪ್ರತಿಯೊಂದು ಸಮಾಜಕ್ಕೂ ಕೂಡ ಸಮಾನತೆಯನ್ನು ತೋರಿರೋದು ರಾಜಣ್ಣವರು. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಇಬ್ಬರು ಸಚಿವರು ಮತ್ತು ಗುಬ್ಬಿ ಶಾಸಕರು ಒಂದಾಗಬೇಕು. ಯಾವುದೇ ಭಿನ್ನಾಭಿಪ್ರಾಯವಿದ್ದರೆ ಬಗೆಹರಿಸಿಕೊಳ್ಳಬೇಕೇ ವಿನಃ ವಾಟ್ಸಪ್ ಮೂಲಕ ತೇಜೋವಧೆ ಮಾಡುವುದು ಸರಿಯಲ್ಲ ಅಂತ ಮುಖಂಡರುಗಳು ತಿಳಿಸಿದರು. ಶಾಸಕರುಗಳಿದ್ದಾರೆ, ಈ ಜಿಲ್ಲೆಯಲ್ಲಿ ಮುಖಂಡರುಗಳಿದ್ದಾರೆ. ಇವರೆಲ್ಲರದ್ದು ಕೂಡ ಅಭಿಪ್ರಾಯಗಳು ಒಗ್ಗೂಡಿಸಿ ಎಲ್ಲರೂ ಒಂದೇ ತರವಾದಂಥ ಅಭಿಪ್ರಾಯ ಕೊಡಲಿಕ್ಕೆ ಯಾವ ಪಕ್ಷದಲ್ಲೂ ಸಾಧ್ಯ ಇಲ್ಲ, ಯಾವ ವಿಚಾರದಲ್ಲೂ ಸಾಧ್ಯ ಇಲ್ಲ. ವಿಚಾರ ಯಾವ ಪರವಾಗಿ ಹೋಗುತ್ತೆ ಆ ಪರವಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಏನು ಅಧಿಕಾರದಲ್ಲಿ ಇರ್ತಾರೆ ಅಂತ ಮಂತ್ರಿಗಳ ಜವಾಬ್ದಾರಿ ಆಗಿರುತ್ತೆ. ಆ ಒಂದು ಜವಾಬ್ದಾರಿಯನ್ನ ಬಹಳ ನಿಸ್ಪೃಹತೆಯಿಂದ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಸಹಕಾರ ಮಂತ್ರಿಗಳಾಗಿರ್ಬೋದು. ಈ ಮುಖಾಂತರ ಯಾರಿಗೊಬ್ಬರಿಗೆ ಅವಕಾಶ ಆಗಿದೆ, ಅವರಿಗೆ ಇದ್ದಂಥ ಅದೃಷ್ಟ ಇರ್ಬೋದು, ಅಥವಾ ಅವರಿಗೆ ಸಿಕ್ಕಂಥ ಬೆಂಬಲ ಇರ್ಬೋದು, ಅವರಿಗೆ ಸಿಗಬೇಕಾದಂಥ ಪಾಲಿರ್ಬೋದು, ಇದೆಲ್ಲವನ್ನೂ ಮನಗಂಡು ಅವ್ರಿಗೊಂದು ಅವಕಾಶ ಆಗಿದೆ. ಮುಂದೆ ಬೇರೆಯವ್ರಿಗೂ ಅವಕಾಶ ಆಗುತ್ತೆ, ಆಗಲ್ಲ ಅಂತ ಹೇಳಲ್ಲ. ಇದೇ ಇಲ್ಲಿಗೆ ಮುಗಿಲಿಲ್ಲ ರಾಜಕೀಯ. ಅವಕಾಶಕ್ಕೋಸ್ಕರವಾಗಿ ನಾವು ಕಾಯಬೇಕಾಗುತ್ತೆ ಹೊರತು
ಅವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರನ್ನೇ ಒಬ್ಬರನ್ನು ತೇಜೋವಧೆ ಮಾಡುವಂಥ ರೀತಿಯಲ್ಲಾಗಲಿ ಅಥವಾ ಅವ್ರ ಹೆಸರಿಗೆ ಕಾಸಿ ಬರುವಂಥ ರೀತಿಯಲ್ಲಾಗಲಿ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಮೆಸೇಜ್ಗಳನ್ನ ಹಾಕ್ಕೊಂಡು ವಾಟ್ಸಪ್ ಹಾಕ್ಕೊಂಡು ಅಥವಾ ಫೇಸ್ಬುಕ್ನಲ್ಲಿ ಹಾಕ್ಕೊಂಡು ಎಲ್ಲ ಹೋಗುವಂಥದ್ದು ಸರಿಯಾದ. ಸುದ್ದಿಗೋಷ್ಠಿಯಲ್ಲಿ ವಿವಿಧ ಸಮುದಾಯದ ಮುಖಂಡರುಗಳಾದ ಕೊಟ್ಟಶಂಕರ್, ಟಿಎಂ ಸತೀಶ್, ಶಾಂತಕುಮಾರ್, ಮಧುಗಿರಿ ಗಂಗಣ್ಣ, ಹರೀಶ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಗ್ರಾಮದ ಕೆರೆಯಲ್ಲಿ ರೈತರು ಎಚ್ಎನ್ ವ್ಯಾಲಿ ನೀರನ್ನು ಅಕ್ರಮದಿಂದ ತೋಟಗಳಿಗೆ ಬಳಕೆ ಮಾಡುತ್ತಿರುವುದಾಗಿ ತಿಳಿದು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ರೈತರಿಂದ ಮೋಟಾರ್ ಪಂಪ್ ಕೇಬಲ್ಗಳನ್ನು ಜಪ್ತಿ ಮಾಡಲಾಗಿದೆ. ತಾಲೂಕಿನ ಗುಡಿಹಳ್ಳಿ ಗ್ರಾಮದ ಕೆರೆಯಲ್ಲಿ ಕೆಲವು ರೈತರು ಎಚ್ಎನ್ ವ್ಯಾಲಿ ನೀರನ್ನು ಅಕ್ರಮದಿಂದ ತೋಟಗಳಿಗೆ ಬಳಕೆ ಮಾಡುತ್ತಿರುವುದಾಗಿ ಬಂದ ಖಚಿತ ಮಾಹಿತಿ ಮೇರೆಗೆ ಬುಧವಾರದಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ಪೊಲೀಸರು ದಿಢೀರ್ ದಾಳಿ ಮಾಡಿದ ವೇಳೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅನಧಿಕೃತ ಮೋಟಾರ್ ಪಂಪ್ಗಳ ಮೂಲಕ ನೀರನ್ನು ಸಾಗಿಸುತ್ತಿದ್ದ ಮೋಟಾರ್ ಮತ್ತು ಕೇಬಲ್ ವೈರ್ಗಳನ್ನು ಜಪ್ತಿ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಸುದ್ದಿಗಾರರೊಂದಿಗೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ, ಎಚ್ಎನ್ ವ್ಯಾಲಿ ಕೆರೆಯ ನೀರನ್ನ ಕೆಲವರು ಅಕ್ರಮವಾಗಿ ತೋಟಗಳಿಗೆ ಬಳಕೆ ಮಾಡುತ್ತಿರುವುದು, ಇದರ ಬಗ್ಗೆ ದೂರುಗಳ ಬಂದ ಮೇರೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಸ್ಥಳಕ್ಕೆ ಪರಿಶೀಲನೆ ಮಾಡಲು ಹೋದಂತ ಸಂದರ್ಭದಲ್ಲಿ ಕೆರೆಯ ನೀರನ್ನ ಅಕ್ರಮವಾಗಿ ಬಳಕೆ ಮಾಡುತ್ತಿರುವುದು ಪ್ರತ್ಯಕ್ಷವಾಗಿ ಕಂಡುಬಂದಿದೆ. ತಕ್ಷಣವೇ ಮೋಟಾರ್ ಪಂಪ್ ಕೇಬಲ್ ಅನ್ನ ಜಪ್ತಿ ಮಾಡಿ ವಶಕ್ಕೆ ಪಡೆಯಲಾಗಿದೆ. ಕೆರೆಯ ನೀರನ್ನ ಈ ರೀತಿ ಬಳಸುವಂತಿಲ್ಲ. ಕೆರೆಯಲ್ಲಿ ಮೋಟಾರ್ ಪಂಪ್ ಅಳವಡಿಸಿ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ನೀರನ್ನ ತೋಟಗಳಿಗೆ ಬಳಕೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೆಳಗ್ಗೆ ಗುಡಳ್ಳಿ ಮತ್ತು ಅಬ್ಲೂಡು ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೆರೆಯ ನೀರನ್ನು ಅಕ್ರಮವಾಗಿ ಹಲವಾರು ದಿನಗಳಿಂದ ಹೊಡಿತಿರೋದು ನಮಗೆ ಕಂಪ್ಲೇಂಟ್ ಇತ್ತು. ಹಾಗಾಗಿ ಇವತ್ತು ನಾವು ಬೆಳಗ್ಗೆ ಸುಮಾರು 9:00 ಭೇಟಿ ಮಾಡಿದಲ್ಲಿ ಅದು ಸಂಜೆ ಟೈಮು ಕತ್ಲಾದ್ಮೇಲೆ ನೀರು ಹೊಡಿತಾರೆ ಅನ್ನೋದು ಮಾಹಿತಿ ಇತ್ತು. ಹಾಗಾಗಿ ನಾವು ಅಲ್ಲೆಲ್ಲ ಓಡಾಡಿದಾಗ ನಾವು ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೆ ಬೆಸ್ಕಾಂ ಅವರು ಕೂಡ ಬಂದಿದ್ದರು. ಅಲ್ಲಿ ತೋಟದಲ್ಲಿ ಅಕ್ರಮವಾಗಿ ಟ್ರಾನ್ಸ್ಫಾರ್ಮರ್ಗೆ ಕರೆಂಟನ್ನು ಕನೆಕ್ಷನ್ ತೊಗೊಂಡು ಮೋಟ್ರನ್ನ ಒಂದು ಕೆರೆ ಪಕ್ಕದಲ್ಲಿದ್ದಂಥ ಕಾಲುವೆಯಲ್ಲಿ ಔಸಿಟ್ಟಿದ್ರು. ಅದನ್ನೆಲ್ಲ ಕೂಡ ಸುಬರ್ದಿಗೆ ತೊಗೊಂಡು ಸೀಸ್ ಮಾಡಿದ್ದೀವಿ. ಅದನ್ನು ಶ್ರೀನಾಥ್ ಅಂತ ಒಬ್ಬ ಹುಡುಗ ಬಂದು ವಿಚಾರಣೆ ಮಾಡಿ, ಇಲ್ಲ ಸರ್ ಅದು ನಾವು ಬೇರೆ ಉದ್ದೇಶಕ್ಕೆ ಅಂತ ಹೇಳಿದಾಗ ಅವ್ರನ್ನೂ ಕೂಡ ನಾವು ವಿಚಾರಣೆಗೆ ಬರಲಿಕ್ಕೆ ಹೇಳಿದ್ದೀವಿ. ಆತನೂ ಬಂದಿದ್ದಾನೆ. ಈಗ ಅದನ್ನು ಸೀಸ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳು ಮೈನರ್ ಇರಿಗೇಷನ್ನು ಹಾಗೂ ಬೆಸ್ಕಾಂ, ಕರೆಂಟನ್ನು ಕದ್ದಿರೋದಕ್ಕೆ ಬೆಸ್ಕಾಮು ಮತ್ತು ನೀರನ್ನು ಕದ್ದಿರೋದಕ್ಕೆ ಮೈನರ್ ಇರಿಗೇಷನ್ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆ ಅಪರಾಧ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್, ಕಸ್ಬಾ ಹೋಬಳಿಯ ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್, ಗ್ರಾಮ ಆಡಳಿತ ಅಧಿಕಾರಿ ಮುನಿರಾಜು ಸೇರಿದಂತೆ ಬೆಸ್ಕಾಂ ಸಿಬ್ಬಂದಿಗಳು ಇದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ತುಂಬಿದ ಗೂಡ್ಸ್ ವಾಹನ ಡಿವೈಡರ್ ಮೇಲೆ ಹತ್ತಿದ ಪರಿಣಾಮ ಕಾರ್ಮಿಕರು ಗಾಯಗೊಂಡು ಜೀವ ಉಳಿಸಿಕೊಂಡಿರುವ ಘಟನೆ ಮಾನ್ವಿ ಪಟ್ಟಣದಲ್ಲಿ ನಡೆದಿದೆ. ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಅತಿ ವೇಗವಾಗಿ ಚಲಿಸುತ್ತಿದ್ದ ಬೊಲೆರೋ ಗೂಡ್ಸ್ ವಾಹನವೊಂದು ಚಾಲಕನ ಆಯ ತಪ್ಪಿ ರಸ್ತೆ ಡಿವೈಡರ್ ಮೇಲೆ ಹತ್ತಿದ್ದರಿಂದ 30ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿವೆ. ನಕುಂದಿ ಗ್ರಾಮದಿಂದ ಕೂಲಿ ಕಾರ್ಮಿಕರನ್ನ ಕೆಲಸಕ್ಕೆಂದು ಕರೆದುಕೊಂಡು ಹೋಗುತ್ತಿದ್ದ ಬೊಲೆರೋ ಗೂಡ್ಸ್ ವಾಹನವೊಂದು ಚಾಲಕನ ಆಯ ತಪ್ಪಿ ರಸ್ತೆ ವಾಹನವು ಅತಿ ವೇಗವಾಗಿ ಚಲಿಸುತ್ತಿತ್ತು. ಚಾಲಕನ ಅಜಾಗರೂಕತೆಯಿಂದಾಗಿ ವಾಹನವು ನಿಯಂತ್ರಣ ತಪ್ಪಿ ಡಿವೈಡರ್ ಮೇಲೆ ಹತ್ತಿದೆ. ಇದರ ಪರಿಣಾಮವಾಗಿ ವಾಹನದಲ್ಲಿದ್ದ ಕೂಲಿ ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ತಕ್ಷಣವೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಟಾಟಾ ಏಸ್ಗೆ ಕ್ಯಾಂಟರ್ ಡಿಕ್ಕಿಯಾಗಿ ಓರ್ವ ಬಾಲಕ ಸಾವನ್ನಪ್ಪಿರುವ ಘಟನೆ ಮಧುಗಿರಿ ತಾಲೂಕಿನ ಸಿಮಾಂದ್ರ ಗಡಿ ಭಾಗದ ಮುದ್ದೇನಹಳ್ಳಿ ಗೇಟ್ ಬಳಿ ನಡೆದಿದೆ. ದೊಡ್ಡದಾಳವಟ್ಟದಿಂದ ಹಿಂದೂಪುರದ ಸೆಡ್ಲಪಳ್ಳಿಗೆ ತೆರಳುತ್ತಿದ್ದ ಟಾಟಾ ಏಸ್ ವಾಹನಕ್ಕೆ ಕ್ಯಾಂಟರ್ ಡಿಕ್ಕಿಯಾಗದು. ಟಾಟಾ ಏಸ್ ಪಲ್ಟಿಯಾಗಿ 12 ವರ್ಷದ ಯುವಕ ರೇವಂತ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನೆಯಿಂದಾಗಿ ಕ್ಯಾಂಟರ್ ಸ್ಥಳದಲ್ಲೇ ಬಿಟ್ಟು ಚಾಲಕ ಪರಾರಿಯಾಗದು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಕ್ಯಾಂಟರ್ ಮತ್ತು ಟಾಟಾ ಏಸ್ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಸರ್ಲಪಲ್ಲಿ ಗೇಟ್ ಅದು ಮುದ್ದೇನಹಳ್ಳಿ ಗೇಟ್ ಮುಂದೆ ಸರ್ಲನಹಳ್ಳಿ ಗೇಟ್ ಅದು ಆಂಧ್ರ ಬಾರ್ಡರ್ನಾಗ ಅವನು ಹಿಂದ್ಗಡೆ ನಾವು ಹೋಗ್ತಾ ಇದ್ರೆ ಹಿಂದ್ಗಡೆ ಬಿಟ್ಕೊಂಡು ಬಂದ. ನಾವು ಟಾಟಾ ಎಸಿನಾಗೆ ಅವನು ಹಿಂದ್ಗಡೆ ಬಂದು ಬಿಟ್ಕೊಂಡು ಹೋದ. ಅವನು ಕ್ಯಾಂಟ್ರೋನ್, ನಾನು ನನ್ನ ಹಳಿ ಅಜ್ಜೆ. ನಾವು ಸಡ್ಲಳ್ಳಿಗೆ ಹಿಂದೂಪುರ ಹತ್ರ. ಹ್ಞೂ ಸರ್ ಇತ್ತು ಮನೆ ಅದೆಲ್ಲ ಸಾಮಾನು ಬೀರುವ ಅದೇ ಬೀರುವ ಎಲ್ಲನೂ ಇತ್ತು. ಅದ್ರಾಗೆ ತಗೊಂಡು ಹೋಗ್ತಿದ್ದೆ. ಹ್ಞೂ ಸರ್ ಸಡ್ಲಳ್ಳಿಗೆ ಸಹ ಹೋಗ್ತಿದ್ದೆ ನಾನು ತೆಂಗಿನ ಬಿಟ್ಟು ಬರೋಕ್ಕೆ ಹೋಗ್ತಿದ್ದೆ. ಲಗೇಜ್ ಎಲ್ಲ ಹಾಕ್ಕೊಂಡು ಅವ್ನು ಹಿಂದೆ ಬಂದು ಬಿಟ್ಕೊಂಡು ಹೋಗೋನು.
ಗುದ್ಕೊಂಡು ಬತ್ತಾನೆ ಅವನು ಅವನು ಅದೇ ಸಹ ಹೋಗ್ತಾ ಇದ್ರೆ ಅವನು ಹಿಂದಿಂದ ಗುದ್ಕೊಂಡು ಬಂದ ಅವ್ನು 2 ಸಾರಿ ಗುದ್ಕೊಂಡು ಬಂದ ಅವ್ನು ಸಹ. ಗುದ್ಕೊಂಡು ಬರ್ತಾ ಇದ್ರೆ ನಾನು ಸೈಡ್ಗೆ ಎಳ್ಕೊಂಡ್ರು ಬರ್ತಾನೆ ಇದ್ರೆ ನಾನು ಹೆಂಗೆ ಹೋಗ್ಬೇಕು ಸರ್ ಹೇಳಿ ಸರ್. ಸೈಡ್ಗೆ ಹೊಲ್ಟೋಯ್ತು ಅದು. ಹೋಗಿ ಬಿದ್ದೋದು ಅವ್ನು ಡೋರ್ ಕೆಳಕ್ಕೆ ಸಿಕ್ಕೊಂಡವನು ಸರ್. ನನ್ನ ಕೆಳಗಡೆ ಬಿದ್ದಿದ್ರೆ ಅವ್ನಿಗೆ ಏನೂ ಆಗ್ತಿರ್ಲಿಲ್ಲ, ಕೆಳಗೆ ಸಿಕ್ಕೊಂಡವನು. ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅನುದಾನ ದುರ್ಬಳಕೆ ಆಯಿತೆಂದು ಆರೋಪಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಜೆಡಿಎಸ್ ನಾಯಕರು ಕೋಲಾರ ಬಸ್ ನಿಲ್ದಾಣ ವೃತ್ತ ಬಂದ್ ಮಾಡಿ ಪ್ರತಿಭಟಿಸಿದರು. ರಾಜ್ಯ ಸರ್ಕಾರ ಅಭಿವೃದ್ಧಿ ಮರೆತು ರಾಜ್ಯವನ್ನ ಸಾಲದ ಸುಳಿಗೆ ತಳ್ಳಿದೆ. ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅನುದಾನ ದುರ್ಬಳಕೆ ಆಗಿದೆ ಅಂತ ಆರೋಪಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಕೋಲಾರ ಬಸ್ ನಿಲ್ದಾಣ ವೃತ್ತ ಬಂದ್ ಮಾಡಿದ್ರು. ಕೆಲ ಗಂಟೆಗಳ ಕಾಲ ಬಸ್ ನಿಲ್ದಾಣ ವೃತ್ತದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು. ಪ್ರತಿಭಟನೆಯಲ್ಲಿ ಸಂಸದ ಮಲ್ಲೇಶ್ ಬಾಬು, ಜೆಡಿಎಸ್ ಮುಖಂಡರಾದ ಶ್ರೀನಾಥ್, ರಾಮೇಗೌಡ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ರೇಷ್ಮೆ ಇಲಾಖೆಯಲ್ಲಿ ಈ ಹಿಂದೆ ನೀಡುತ್ತಿದ್ದ ಅನುದಾನಗಳನ್ನು ಕಡಿತಗೊಳಿಸಿರುವ ಸರ್ಕಾರಕ್ಕೆ ಯುವ ಅಧ್ಯಕ್ಷರಾದಂತ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಈ ದಿನ ಅಂದ್ರೆ 6ನೇ ತಾರೀಕು ಮಾರ್ಚ್. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.